ಅವಾಗ ಪ್ರೆಸೆಂಟೇಷನ್ ಮಾಡಿರ್ತಾರೆ ಇದನ್ನ. ಇಲ್ಲಿ ಲೆಫ್ಟ್ ಅಲ್ಲೇನೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಮಾರ್ಕೆಟ್ ಏರಿಯಾ ಸರ್. ಟೋಟಲ್ ಈ ತರ ಬಜಾರ್ಗಳು ಹಂಪಿಲಿ 5 ಇದಾವೆ. ಒಂದು ವಿರೂಪಾಕ್ಷ ದೇವಸ್ಥಾನ ಮುಂದ್ಗಡೆ, ಇದು ಎರಡನೇದು. ಅಲ್ಲಿ ಮುತ್ತು ರತ್ನಗಳನ್ನೆಲ್ಲ ಮಾರ್ತಾ ಇದ್ರು, ಇಲ್ಲಿ ತರಕಾರಿ ಮತ್ತು ದವಸ ಧಾನ್ಯಗಳನ್ನೆಲ್ಲ ಮಾರ್ತಾ ಇದ್ರು. ಆ ಕಡೆ ಈ ಕಡೆ ಆ ಪಿಲ್ಲರ್ಸ್ ಗಮನ ಮಾಡಿ ಯಾವುದೇ ಡೋರ್ಗಳಿದೆ ಸರ್. ಯಾಕಂದ್ರೆ ಅವಾಗ ನಿಜಾಯಿತಿಯಿಂದ ಇರ್ತಕ್ಕಂಥ ಜನಸಾಮಾನ್ಯರಲ್ಲಿ ನೀವೇನಾದ್ರೂ ಒಂದು ವಸ್ತು ಬಿಟ್ಟೋದ್ರೆ ಇಲ್ಲಿ ಒಂದು ವಾರದ ನಂತರ ಬಂದ್ರೂ ನೀವು ಅದಲ್ಲೇ ಇರ್ತಾ ಇತ್ತು. ಬಟ್ ಈಗ ಸ್ಟ್ಯಾಚ್ಯೂ ಏನಿಲ್ಲ ಸರ್ ಇದರಲ್ಲಿ. ಬ್ರಿಟಿಷರು ಬಂದಾದ ನಂತರ ಇದು ಸ್ಟ್ಯಾಚ್ಯೂ ಹೊಡೆದೋಗಿತ್ತಲ್ವಾ, ಇಲ್ಲಿಂದ ತಗೊಂಡೋಗಿ ತಮಿಳ್ನಾಡಲ್ಲಿ ಇಟ್ಟಿದ್ದಾರೆ. ಈಗ ತಮಿಳ್ನಾಡು ಮ್ಯೂಸಿಯಂ ಅಲ್ಲಿ ಇದೆ. ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಇದರ ಪಕ್ಕ ರವಿ ಶಿವ ದೇವಸ್ಥಾನ ಇದೆ. 3, 4, 5, 6, 9 ಹಂಪಿಯಲ್ಲಿ ಅತಿ ಎತ್ತರವಾದ ಕಲ್ಲುಗಳಿವೆ ಎರಡು. ಹಂಪಿ ನೋಡೋಕೆ ಅಕ್ಕ ತಂಗಿರು ಬಂದಾಗ ಟ್ರಾನ್ಸ್ಪೋರ್ಟ್ ಏನಿರ್ಲಿಲ್ಲ, ಎಲ್ಲ ನಡೆದ್ಬಿಟ್ಟು ನೋಡ್ಬಿಟ್ಟು ಸುಸ್ತಾಗಿ ಇಲ್ಲಿ ಕೂತ್ಕೊಂಡಾಗ ಹಂಪೆ ಬೇಡ ಕೊಂಪೆ ಬೇಡ, ಮನೇಲಿ ಆರಾಮಾಗಿರೋದು ಚೆನ್ನಾಗಿರುತ್ತೆ ಅಂದಾಗ ಶಾಪಗ್ರಸ್ತರಾಗಿರೋದು ಅಂತ ಚಿಕ್ಕದ ಕತೆ ಮಾತಾಡ್ಕೊಳ್ತಾರೆ. ಯಾಕಂದ್ರೆ ಹಂಪೆ ನೋಡೋಕಂದ್ರೆ ಕಾಲು ತುಂಬಾ ಸ್ಟ್ರಾಂಗ್ ಆಗಿರಬೇಕು, ನೋಡಿದ್ಮೇಲೆ ಯಾವುದೇ ರೀತಿ ಬೈಬಾರ್ದು ಅನ್ನೋದಕ್ಕೆ ಒಂದೊಂದು ಉದಾಹರಣೆ ಸರ್. ಅದು ಯಾವ್ದು ಒಂದೇ ಸರ್. ಇದು ಸ್ವಲ್ಪ ಇದು ಬಿದ್ದೋಗಿದೆ ಸರ್. ಈಗ 10 years ಬಿಫೋರ್ ಬಿದ್ದೋಗಿದೆ. ಈ ತರ ಇತ್ತು, ಲೆಫ್ಟ್ ಅಲ್ಲಿ ಕಾಣುತ್ತಲ್ಲ ಆ ತರ ಇತ್ತು. ಶ್ರೀಮಂಜನಾಥ ಸಿನಿಮಾದಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಸರ್ ಮೊದಲೆಲ್ಲ. ಲೆಫ್ಟ್ ಅಲ್ಲೆಲ್ಲ ಕಾಣೋದು ಇದೆಲ್ಲ ನೋಬಲ್ ಮ್ಯಾನ್ ಕ್ವಾರ್ಟರ್ ಸರ್. ಅವಾಗ ಬಂದಂತ ಅತಿಥಿಗಳಿಗೆ ಉಳ್ಕೊಳ್ಳೋದಕ್ಕೋಸ್ಕರ ಗೆಸ್ಟ್ ಹೌಸ್ ಟೈಪ್ ಅಲ್ಲಿ ಕಟ್ಸಿರ್ತಕ್ಕಂಥದ್ದು. ಎಲ್ಲ ಹೊಟ್ಟೋಗಿದೆ ಈಗ. ಇದು ಹೌದು ಸರ್. ಬೇಸ್ ಎಲ್ಲ ಬೇಸ್ ಮಾತ್ರ ಇದೆ, ಮೇಲ್ಚಾವಣಿ ಎಲ್ಲ ಬಿದ್ದೋಗಿದೆ. ಅದು ಶ್ರೀಗಂಧದ ಕಟ್ಟಿಗೆ ಮತ್ತು ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥದ್ದು. ಅಂಡರ್ಗ್ರೌಂಡ್ ಶಿವ ಟೆಂಪಲ್. ಇದು ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯರು 15ನೇ ಶತಮಾನದಲ್ಲಿ ಇಲ್ಲಿಂದ ಹಂಪಿ ಸ್ವಲ್ಪ ದೂರ ಇರೋದ್ರಿಂದ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಇದನ್ನ ಮೊದಲು ರಾಜರ ಕಾಲದಲ್ಲಿ ಪ್ರಸನ್ನ ವಿರೂಪಾಕ್ಷ ಅಂತ ಕರೀತಾ ಇದ್ರು. ಇದನ್ನ ಎಕ್ಸ್ಕರ್ಷನ್ ಮಾಡಿದ್ಮೇಲೆ ಗ್ರೌಂಡ್ ಲೆವೆಲ್ ಇರೋದ್ರಿಂದ ಇದನ್ನ ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಅಂತ ಕರೀತಾರೆ. ಇದು ಮೊದಲು ಜಲಕಂಠೇಶ್ವರ ದೇವತೆ. ಈಗ ನೀರು ಯಾವಾಗಲೂ ಇರುತ್ತೆ ಸರ್. ನಾವು ನಕ್ಷತ್ರಗಳೆಲ್ಲ ಒಳಗಡೆ ಹೋದ್ರೆ ನಾರ್ಮಲ್ ಆಗಿ ಕಾಲು ತೊಳ್ಕೊಂಡು ಹೋಗ್ತೀವಲ್ವ, ಆ ಥರ ಕೆನಾಲ್ ಸಿಸ್ಟಮ್ ಮಾಡಿದ್ರೆ. ಬಟ್ ಈಗ ಮೊನ್ನೆ ಎಲ್ಲ ಮಳೆ ಬಂತಲ್ವ, ಸ್ವಲ್ಪ ಜಾಸ್ತಿ ನೀರು ನಿಂತಿದೆ. ಬಟ್ ಈಗ ಸ್ಟ್ಯಾಚ್ಯೂ ಇದೆ ಸರ್, ಒಂದು ನಂದಿ ಮಾತ್ರ ಇದೆ. ಅದು ಇಲ್ಲಿ ರಾಜಮನೆತನದವರು ವಯಸ್ಸಾದಂಥವ್ರು ಮಾತ್ರ ಪೂಜೆ ಮಾಡ್ಕೊಳ್ತಾ ಇದ್ರು. ಇಲ್ಲಿಂದ ಹಂಪಿ ದೂರ ಅಲ್ವಾ, ಅವಾಗ ವಯಸ್ಸಾದವ್ರಿಗೆ ನಡೆಯೋಕ್ಕಾಗಲ್ಲ, ಕುದುರೆ ಸವಾರಿ ಮಾಡೋದು. ನೀವು ಸೀದಾ ಹೋಗ್ಬಿಟ್ಟು ಅಲ್ಲಿ 40 ರೂಪಾಯಿ ಟಿಕೆಟ್ ಇರುತ್ತೆ ಸರ್. ಆ ಟಿಕೆಟ್ ತೊಗೊಳ್ಳಿ, ಅಲ್ಲಿ ಪಂಚ್ ಮಾಡಿ ಕೊಡ್ತಾರೆ, ಹಂಗೆ ಇಟ್ಕೊಳ್ಳಿ. ಅದೇ ಟಿಕೆಟು ವಿಜಯ ವಿಠಲ ದೇವಸ್ಥಾನ ಮತ್ತು ಮ್ಯೂಸಿಯಂ ಫ್ರೀ ಇರುತ್ತೆ. ಜ್ಯುವೆಲರಿ ಕಪ್ಪಡೆ ಇದು ಲೋಟಸ್ ಮಹಲ್. ಅದನ್ನು ತಾಕಿದಾಗ ಅದರಲ್ಲಿ ತುಂಬ ಕೂಲ್ ಆಗಿರುತ್ತೆ. ಕ್ವೀನ್ಸ್ ನ್ಯಾಚುರಲ್ ಎಸಿ ರೂಮ್ ಅಂತ ಕರೀತಾರೆ. ಸೊ ಆಲ್ರೆಡಿ ಅವರಿಗೆ ಗೊತ್ತಿತ್ತು ಏರ್ ಕಂಡೀಷನ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು. ಆಮೇಲೆ ಅದನ್ನು ರಾಜರು ಇಲ್ಲಿಂದ ಸಿಟಿಯಿಂದ ಹೊರಗಡೆ ಹೋದಾಗ ಬೇಟೆಗೆ ಅಥವಾ ಯುದ್ಧಕ್ಕೆ ಯಾವುದಾದ್ರೂ ಹೊರಗಡೆ ನೋಡೋದಕ್ಕೆ ಥರ ಹೋದಾಗ ರಾಣಿಯರೆಲ್ಲ ಬಂದ್ಬಿಟ್ಟು ಇಲ್ಲಿ ವಿಶ್ರಾಂತಿ ಮಾಡ್ತಾ ಇದ್ರು. ನೀವು ಕೋಟೆ ಒಳಗಡೆ ಎಂಟ್ರಿ ಆದಮೇಲೆ ಲೆಫ್ಟಲ್ಲಿ ಒಂದು ದೊಡ್ಡ ರೂಮ್ ಇದೆ, ಆವಾಗ ರಾಣಿಯರ ಲಾಕರ್ ರೂಮ್ ಸರ್ ಅದು, ಓಕೆನಾ. ಸೊ ಅದರಲ್ಲಿ 2 ಪಿಕ್ಚರ್ಗಳಿದೆ. ಅವ್ರದ್ದು ಕಾಸ್ಟ್ಯೂಮು
ಆಮೇಲೆ ಮಾರ್ಕೆಟಿಂಗ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ. ವಿಶ್ರಾಂತಿ ಗೃಹ, ರಾಣಿಯರ ವಿಶ್ರಾಂತಿ ಗೃಹ ಅಂತ ಕರೀತಾರೆ. ಅದನ್ನ ಹಿಂದೆ ಗಜಶಾಲೆಗಳಿದೆ. ಟೋಟಲ್ ಆಗಿ ವಿಜಯನಗರ ಕಾಲದಲ್ಲಿ 25,000ಕ್ಕಿಂತ ಹೆಚ್ಚು ಆನೆಗಳು, 65,000ಕ್ಕಿಂತ ಹೆಚ್ಚು ಕುದುರೆಗಳಿದ್ವು. ಬಟ್ ಇಲ್ಲಿ ಮಾತ್ರ 11 ಪಟ್ಟದ ಆನೆಗಳನ್ನು ಮಾತ್ರ ಅಳವಡಿಸ್ತಾ ಇದ್ರು. ಅದು ರಾಜರು ರಾಣಿಯರು ಓಡಾಡೋದಕ್ಕೆ, ಆಮೇಲೆ ಇಲ್ಲಿ ಉತ್ಸವಗಳೆಲ್ಲ ಮಾಡೋದಕ್ಕೆ. ಈಗ ಹಸಾರ ರಾಮ ಟೆಂಪಲ್ಗೆ ಬಂದಿದ್ದೀವಿ. ಇದರ ಗೋಡೆಗಳ ಮೇಲೆ ರಾಮಾಯಣದ ಕಥೆಯನ್ನು ಕೆತ್ತಿದ್ದೋರೆ. ಕಟ್ಟಾಕ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು, ಚಾಟಿ ಏಟು, ಕೈ ಕತ್ತರಿಸೋದು, ತಲೆ ಕಡಿಯೋದು, ಆ ಥರ ಎಲ್ಲ ಮಾಡ್ತಾ ಇದ್ವಿ. ಆನೆಗಳಿಗೆ ಮತ್ತು ಕುದುರೆಗಳಿಗೆ ನೀರು ಕುಡಿಯೋದು ಒಂದೇ ಕಲ್ಲಲ್ಲಿ ಕಟ್ಟಿರ್ತಕ್ಕಂಥ 30 ಫೀಟ್ ಇದೆ ಸರ್ ಅದೆಲ್ಲ ಟೋಟಲ್. ಆಮೇಲೆ ರಾಜರ ಕೃಷ್ಣದೇವರಾಯರ ಪ್ಯಾಲೇಸ್ ಏರಿಯಾ ಅಲ್ಲಿ ಬರುತ್ತೆ ಸರ್. ಅದೆಲ್ಲ ಫೌಂಡೇಶನ್ ಕಾಣುತ್ತಲ್ಲ ಸ್ಪೇಸು, ಅದೆಲ್ಲ ರಾಜರ ಕೃಷ್ಣದೇವರಾಯ ಪ್ಯಾಲೇಸ್ ಏರಿಯಾ ಸರ್ ಅದು. ಬಟ್ ಅದನ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. 17ನೇ ಶತಮಾನದ ಯುದ್ಧ ನಡೆಯುತ್ತಲ್ಲ, ಆ ಯುದ್ಧದ ನಂತರ ಎಲ್ಲ ನಾಶ ಮಾಡ್ತಿದ್ದಾರೆ. ಅಲ್ಲಿ ಸೀಕ್ರೆಟ್ ಚೇಂಬರ್ ಇದೆ. ರಾಜರು ಮಂತ್ರಿಗಳು ಏನಾದರೂ ಗುಪ್ತವಾಗಿ ಮಾತಾಡಬೇಕಂದ್ರೆ ಆ ನೆಲಮಾಳಿಗೆಯಲ್ಲಿ ಮಾತಾಡ್ಕೊಳ್ತಾ ಇದ್ರು. ಅದನ್ನು ಮೇಲೆ ಕರೆಕಲ್ಲಿನಿಂದ ಕವರ್ ಮಾಡಿದ್ದಾರೆ. ಯಾಕಂದರೆ ಕರೆಕಲ್ಲು ಹೊರಗಡೆ ಸೌಂಡ್ ಹೊರಗಡೆ ಇದೆ, ತುಂಬ ಕೂಲಾಗಿದೆ ಸೌಂಡ್, ಹಂಗಾಗಿ ಅದು ಯೂಸ್ ನೋಡಿ ಇಲ್ಲಿ ನೋಡಿ, ನಾವು ಹಿಂಗೆ ಮಾಡಿದ್ರೆ ಕಬ್ದಂಗೆ ಹೊಡೆದಂಗೆ ಸೌಂಡ್ ಬರುತ್ತೆ. ಈಗ ಕೇಳಿಸ್ತಿದೆ. ಅದ್ರ ಪಕ್ಕದಲ್ಲೇ ಪುಷ್ಕರಣಿ ಇದೆ, ಅದು ವಾಟರ್ ಟ್ಯಾಂಕ್ ಇದೆಯಲ್ಲ. ಅದ್ರ ಮಧ್ಯದಲ್ಲಿ ನವರಾತ್ರಿಯಲ್ಲಿ 9 ದಿನಗಳ ಕಾಲ ದುರ್ಗಾ ದೇವಿಯ ವಿಗ್ರಹನ ಇಟ್ಬಿಟ್ಟು 9 ದಿನಗಳ ಕಾಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ದೆ. ಅದನ್ನು ದೀಪದಿಂದ ಹಣತೆಯಿಂದ ಅಲಂಕಾರ ಮಾಡ್ತೀವಿ. ಸೊ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಮುಂದ್ಗಡೆ ಇನ್ನೊಂದು ದಾರಿ ಇದೆ ಸರ್, ಅಲ್ಲಿ ಬನ್ನಿ, ಅಲ್ಲಿ ಮುಂದೆ ವೇಟ್ ಮಾಡ್ತಾ ಇರ್ತೀವಿ.
ಇಲ್ಲಿ ಒಂದು ಭೋಜನ ಶಾಲಾ ಅಂತ ಒಂದು ಜಾಗ ಇದೆ. ಆ ಏರಿಯಾದಲ್ಲಿ ಸರ್ಕಾರಕ್ಕೆ ನೆಲ ಆಗಿಬೇಕಾದ್ರೆ ಸಿಕ್ಕಿದ್ವು. ಅಲ್ಲಂತೂ ಒಂದು 2 ಕಿಲೋಮೀಟರ್ ಲೆಕ್ಕದಾಗ ಉತ್ಖನನ ಮಾಡ್ತಾ ಇದಾರೆ ನೋಡಿ. ಅವರೆಲ್ಲ ಆಗಿನ ಕಾಲುವೆ ದಡದ ಮೇಲೆ ಫಿಕ್ಸ್ ಮಾಡೋದು ಮೇಡಮ್. ಆ ಕಾಲುವೆಯಲ್ಲಿ ಇಳಿದು ಆ ಕಡೆ ಈ ಕಡೆ ಪ್ಲೇಟಿಗೆ ಅಡಿಗೆ ಸರ್ವ್ ಮಾಡೋದು. ಯಾವಾಗ ಅಡಿಗೆ ಮುಗಿತಿದ್ದಂಗೆ ಕಾಲುವೆಯಲ್ಲಿ ನೀರು ಬಿಡೋದು. ಅದು ಭೋಜನ ಶಾಲಾ ಅಲ್ಲಿ ಉತ್ಖನನ ನಡೀತಾರಂತ ಕೆಲವು ಪ್ಲೇಟ್ಸ್ ಇದೆ. ಸ್ವಲ್ಪ ಲೆಫ್ಟಲ್ಲಿ ಹೋದ್ರೆ ಮಹಾನವಮಿ ದೀಪ, ದಸರಾ ಉತ್ಸವಗಳೆಲ್ಲ ಮೊದಲೆಲ್ಲ ಇಲ್ಲೇ ನಡೀತಾ ಇತ್ತು. ಈಗೇನು ಮೈಸೂರು ದಸರಾ ನಡೀತಲ್ಲ ಸರ್, ಸೊ ಆ ಥರ ಉತ್ಸವಗಳೆಲ್ಲ ವಿಜಯನಗರ ಕಾಲದಲ್ಲೇ ಆರಂಭ ಆಗಿತ್ತು. ಸೂಪರ್ ಆಗಿದೆ ನೋಡಿ ವ್ಯೂ. Now we arrived in the queen spot. Mango, order, money, another room. अच्छा चलो. ಅದೇ ಅಂಜನಾದ್ರಿ ಟೆಂಪಲ್. ಕಲ್ಲಿಂದ ರಥ. ಈಗಿನ ಸೈನ್ಸ್ ಸರ್ವಿಸ್ ಕನ್ನಡಕ್ಕೆ ಆಗ್ತಿಲ್ಲ. ಬಟ್ ಅವರು ಬ್ರಿಟಿಷರು ಈ ಕಂಬಕ್ಕೇನು ಸೌಂಡ್ ಇಲ್ಲ. ಆ ಕಡೆ ನೋಡ, ಆ ಕಂಬ ಅದು ಕುಟ್ಟಿ ಕುಟ್ಟಿ ಹೋಗುತ್ತೆ ಅಂದ್ಬಿಟ್ಟು ಒಳಗೆ ಇಲ್ಲೂ ಆ ಕಡೆನೂ ಎಲ್ಲ ಇದೆ ಅದೇ ಥರ ಸೇಮ್.
वायुपुत्र हनुमान, लेग्स है, ये टेल है, ये बॉडी, ऐसा। इधर लोग इधर आके देखो, इधर पे हवा पे हनुमान सीता माता को ढूंढने को जा रहे हैं। Monkey, small monkey carry here. See, first one is feeding in mother monkey, baby monkey. See tail, leg, body, hand, face here. See Navi is flying in the sky in Hanuman. See her one leg, sky, one leg, tail, body, hand, face here. See Navi is moving the sky. So one picture, 6 dimensions. By talking about this temple, is 6 dimensions. Radhika museum ಗೆ ಬಂದಿದೆ. ಸಾಸಿವೆ ಕಾಳು ಗಣಪತಿ. ಮತ್ತೆ ಅದು ಕೊಡಿ, ಆಶೀರ್ವಾದ ಮಾಡಿ. దగ్గరవా అంటే అట్లా ఉండవు ఒక నిమిషం.
ಆಶೀರ್ವಾದ ಮಾಡುತ್ತೆ ಆಶೀರ್ವಾದ ಮಾಡಿ. ಅಲ್ಲ ತಿನ್ನ ನೋಡೋದು